ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಶ್ರೀರಾಮುಲು ಮಾತನಾಡಿದ್ದಾರೆ. ಬ್ರೇಕ್ಫಾಸ್ಟ್ ಡಿನ್ನರ್ನಲ್ಲೇ 2 ವರ್ಷ ಕಳೆದು ಹೋಗಿದೆ, 2.5 ವರ್ಷ ಕಳೆದು ಹೋಗಿದೆ. ಸುಳ್ಳು ಹೇಳಿಕೊಂಡು ಬಂದಂತ ಸರ್ಕಾರ ಜನರಿಗೆ ಅನ್ಯಾಯ ಮಾಡ್ತಿದೆ. ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2028ರಲ್ಲಿ ಬಿಹಾರ ರೀತಿಯ ಫಲಿತಾಂಶ ರಾಜ್ಯದಲ್ಲೂ ಕೂಡ ಬರುತ್ತೆ. ರಷ್ಯಾ ಉಕ್ರೇನ್ನಂತೆ ಸಿಎಂ ಮತ್ತು ಡಿಸಿಎಂ ಯುದ್ಧ ಮಾಡ್ತಿದ್ದಾರೆ. ಯಾವತ್ತು ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ ಅಂತ ಶ್ರೀರಾಮುಲು ಮಾತನಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡ್ಕೊಂತಾನೆ ಲಂಚ್ ಮಾಡ್ಕೊಂತಾನೆ ಇವತ್ತು ಡಿನ್ನರ್ಗಳು ಮಾಡ್ಕೊಂತಾನೆ ಇವತ್ತು 2.5 ವರ್ಷಗಳ ಕಾಲ ಕಳೆದು ಬಿಟ್ಟಿದ್ದಾರೆ. ಏನು ಉಳಿದಿಲ್ಲ. ಇವತ್ತು ರೈತರೆಲ್ಲರೂ ಕೂಡ ನೋವನ್ನು ಪಡೀತಾ ಇದ್ದಾರೆ. ಇವತ್ತು ಸರ್ಕಾರ ಯಾವುದಕ್ಕೋಸ್ಕರವಾಗಿ ಬಂದಿದೆಪ್ಪ, ಸುಳ್ಳು ಹೇಳ್ಕೊಂಡು ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇವತ್ತು ಜನರಿಗೆಲ್ಲರಿಗೂ ತುಂಬ ಅನ್ಯಾಯ ಆಗ್ತಾಯಿದೆ, ಬಡವ್ರಿಗೆ ಅನ್ಯಾಯ ಆಗ್ತಾಯಿದೆ, ಮಹಿಳೆಯರಿಗೆ ಅನ್ಯಾಯ ಆಗ್ತಾಯಿದೆ, ರೈತರಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ ಇವತ್ತು ಗೋಳು ಅಂತೇಳಿ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಸಂದರ್ಭದಲ್ಲಿ ಈ ಸರ್ಕಾರ ಇವತ್ತು ಡಿನ್ನರ್ ಮಾಡ್ತೇನೋ ಲಂಚ್ ಮಾಡುತ್ತೇನೋ 2028ರಲ್ಲಿ ಬಿಹಾರ ಚುನಾವಣೆಯಲ್ಲಿ ಏನಾಗಿದೆನೋ ಖಂಡಿತವಾಗಿ ಕರ್ನಾಟಕದಲ್ಲಿ ಕೂಡ ಅದೇ ರಿಪೀಟ್ ಆಗುವಂಥ ಕೆಲಸ ಆಗುತ್ತೆ. ಮುಂಬರುವಂಥ ದಿನಗಳಲ್ಲಿ 28ರಲ್ಲಿ ಇವತ್ತು ಬಿಹಾರಕ್ಕಿಂತ ದೊಡ್ಡ ಮಟ್ಟದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಂಥ ಕೆಲಸ ಆಗುತ್ತೆ. ಕಾಂಗ್ರೆಸ್ಸನ್ನು ಡೆಪಾಸಿಟ್ ಇಲ್ಲಿರೋಂಥ ಕೆಲಸ ಮಾಡುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೋ, ಲಂಚ್ ಮಾಡ್ತಾರೋ, ಡಿನ್ನರ್ ಮಾಡ್ತಾರೋ, ಏನು ಮಾಡ್ತಾರೋ ಮಾಡಿಕೊಳ್ಳಿ. ನಮಗೆ ಇವತ್ತು ಏನಾಗಿದೆ, ಇವತ್ತು ಒಂದು ಕಡೆ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿಕೊಂಡು ನಮ್ಮ ಏನು ಕದನ ವಿರಾಮ ಅನ್ನೋಂಥ ಮಾತುಗಳನ್ನು ಅವರು ಮಾತಾಡುವಂಥ ಸಂದರ್ಭದಲ್ಲಿ ಏನು ಉಲ್ಲೇಖನ ಮಾಡಿದರು. ರಷ್ಯಾ ಮತ್ತು ಉಕ್ರೇನ್ ಕೂಡ ಇದೇ ರೀತಿಯಲ್ಲಿ ಕದನ ವಿರಾಮ ಆಗ್ತಾವೆ. 3 ತಿಂಗಳಾದ ನಂತರ ಒಬ್ಬರ ಮೇಲೆ ಒಬ್ಬರು ಬಾಂಬ್ ಹಾಕ್ಕೋತಾರೆ. ಯಾವತ್ತುಗಳು ಕದನ ವಿರಾಮ ಆಗಲ್ಲ. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರರು ಸಿದ್ದರಾಮಯ್ಯರ ಮೇಲೆ ಯಾವತ್ತು ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ. ಇವತ್ತು ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಮೇಲೆ ಯಾವತ್ತು ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ. ಇವತ್ತು ಇದ್ದಂಥ ಶಾಸಕರೆಲ್ಲರೂ ಕೂಡ ನಾನು ಸುಳ್ಳು ಹೇಳಿಕೊಂಡು ಬಂದಂತ ಸರ್ಕಾರ ಜನರಿಗೆ ಅನ್ಯಾಯ ಮಾಡ್ತಿದೆ. ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2028ರಲ್ಲಿ ಬಿಹಾರ ರೀತಿಯ ಫಲಿತಾಂಶ ರಾಜ್ಯದಲ್ಲೂ ಕೂಡ ಬರುತ್ತೆ. ರಷ್ಯಾ ಉಕ್ರೇನ್ನಂತೆ ಸಿಎಂ ಮತ್ತು ಡಿಸಿಎಂ ಯುದ್ಧ ಮಾಡ್ತಿದ್ದಾರೆ. ಯಾವತ್ತು ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ ಅಂತ ಶ್ರೀರಾಮುಲು ಮಾತನಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡ್ಕೊಂತಾನೆ ಲಂಚ್ ಮಾಡ್ಕೊಂತಾನೆ ಇವತ್ತು ಡಿನ್ನರ್ಗಳು ಮಾಡ್ಕೊಂತಾನೆ ಇವತ್ತು 2.5 ವರ್ಷಗಳ ಕಾಲ ಕಳೆದು ಬಿಟ್ಟಿದ್ದಾರೆ. ಏನು ಉಳಿದಿಲ್ಲ. ಇವತ್ತು ರೈತರೆಲ್ಲರೂ ಕೂಡ ನೋವನ್ನು ಪಡೀತಾ ಇದ್ದಾರೆ. ಇವತ್ತು ಸರ್ಕಾರ ಯಾವುದಕ್ಕೋಸ್ಕರವಾಗಿ ಬಂದಿದೆಪ್ಪ, ಸುಳ್ಳು ಹೇಳ್ಕೊಂಡು ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇವತ್ತು ಜನರಿಗೆಲ್ಲರಿಗೂ ತುಂಬ ಅನ್ಯಾಯ ಆಗ್ತಾಯಿದೆ, ಬಡವ್ರಿಗೆ ಅನ್ಯಾಯ ಆಗ್ತಾಯಿದೆ, ಮಹಿಳೆಯರಿಗೆ ಅನ್ಯಾಯ ಆಗ್ತಾಯಿದೆ, ರೈತರಿಗೆ ಅನ್ಯಾಯ ಆಗ್ತಾಯಿದೆ ಅಂತೇಳಿ ಇವತ್ತು ಗೋಳು ಅಂತೇಳಿ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಸಂದರ್ಭದಲ್ಲಿ ಈ ಸರ್ಕಾರ ಇವತ್ತು ಡಿನ್ನರ್ ಮಾಡ್ತೇನೋ ಲಂಚ್ ಮಾಡುತ್ತೇನೋ 2028ರಲ್ಲಿ ಬಿಹಾರ ಚುನಾವಣೆಯಲ್ಲಿ ಏನಾಗಿದೆನೋ ಖಂಡಿತವಾಗಿ ಕರ್ನಾಟಕದಲ್ಲಿ ಕೂಡ ಅದೇ ರಿಪೀಟ್ ಆಗುವಂಥ ಕೆಲಸ ಆಗುತ್ತೆ. ಮುಂಬರುವಂಥ ದಿನಗಳಲ್ಲಿ 28ರಲ್ಲಿ ಇವತ್ತು ಬಿಹಾರಕ್ಕಿಂತ ದೊಡ್ಡ ಮಟ್ಟದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಂಥ ಕೆಲಸ ಆಗುತ್ತೆ. ಕಾಂಗ್ರೆಸ್ಸನ್ನು ಡೆಪಾಸಿಟ್ ಇಲ್ಲಿರೋಂಥ ಕೆಲಸ ಮಾಡುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೋ, ಲಂಚ್ ಮಾಡ್ತಾರೋ, ಡಿನ್ನರ್ ಮಾಡ್ತಾರೋ, ಏನು ಮಾಡ್ತಾರೋ ಮಾಡಿಕೊಳ್ಳಿ. ನಮಗೆ ಇವತ್ತು ಏನಾಗಿದೆ, ಇವತ್ತು ಒಂದು ಕಡೆ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿಕೊಂಡು ನಮ್ಮ ಏನು ಕದನ ವಿರಾಮ ಅನ್ನೋಂಥ ಮಾತುಗಳನ್ನು ಅವರು ಮಾತಾಡುವಂಥ ಸಂದರ್ಭದಲ್ಲಿ ಏನು ಉಲ್ಲೇಖನ ಮಾಡಿದರು. ರಷ್ಯಾ ಮತ್ತು ಉಕ್ರೇನ್ ಕೂಡ ಇದೇ ರೀತಿಯಲ್ಲಿ ಕದನ ವಿರಾಮ ಆಗ್ತಾವೆ. 3 ತಿಂಗಳಾದ ನಂತರ ಒಬ್ಬರ ಮೇಲೆ ಒಬ್ಬರು ಬಾಂಬ್ ಹಾಕ್ಕೋತಾರೆ. ಯಾವತ್ತುಗಳು ಕದನ ವಿರಾಮ ಆಗಲ್ಲ. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರರು ಸಿದ್ದರಾಮಯ್ಯರ ಮೇಲೆ ಯಾವತ್ತು ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ. ಇವತ್ತು ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಮೇಲೆ ಯಾವತ್ತು ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ. ಇವತ್ತು ಇದ್ದಂಥ ಶಾಸಕರೆಲ್ಲರೂ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.